ಎಲ್ಲರಿಗೂ ನಮಸ್ಕಾರ. ಈ ಶೇಂಗಾ ಹೋಳಿಗೆ ನೋಡಿದ್ರೆ ಬಾಯಾಗ ನೀರು ಬರ್ತಾವೆ ನೋಡ್ರಿ. ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಇವನು ಸ್ಟೋರ್ ಮಾಡಿ 1 ಮಂತ್ವರೆಗೂ ನಾವು ಮಾಡಿಟ್ಬಿಟ್ರೆ ಯಾವಾಗ ಬೇಕು ಅವಾಗ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಅಷ್ಟು ಮಸ್ತಾಗಿರ್ತಾವೆ ಈ ಶೇಂಗಾ ಹೋಳಿಗೆ. ಈ ಶೇಂಗಾ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಂದ್ರೆ ಫೇಮಸ್ಸು. ಈ ಶೇಂಗಾ ಹೋಳಿಗೆ ಸಿಹಿ ಹುಣ್ಣಿಮೆ ದಿನ ಮಾಡ್ತಾರೆ. ನಮಗೆ ಬೇಕು ಅಂದಾಗ ನಾವು ಮಾಡ್ಕೊಂಡು ತಿನ್ಬೋದು. ಈಗ ನಾನು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಅಳತೆ ಪ್ರಕಾರ ತೋರಿಸ್ತೀನಿ. ನಾನು 1 kg ಶೇಂಗಾಗ 1 kg ಬೆಲ್ಲ ಕರೆಕ್ಟ್ ಆಗ್ತೈತಿ. ಇನ್ನೂ ಜಾಸ್ತಿ ಬೇಕು ಅಂದ್ರೆ ನಿಮ್ಗೆ ಬೆಲ್ಲನ ಜಾಸ್ತಿ ತೊಗೋಬೋದು. ಕರೆಕ್ಟ್ ಅಳತೆ ನಾನು ಹೇಳ್ತಾ ಇರೋದು. ಅರ್ಧ kg ನಿಮ್ಗೆ ಮೈದಾ ಹಿಟ್ಟು ಬೇಕಾಗುತ್ತೆ ಕಣಕ ಮಾಡೋಕ್ಕೆ. ಮತ್ತು 5-6 ಏಲಕ್ಕಿ ಇಷ್ಟು ಇದ್ರೆ ನೋಡಿರಿ ಶೇಂಗಾ ಹೋಳಿಗೆ ರೆಡಿ ಆಗ್ತಾವೆ. ಈಗ ನಾನು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರ್ಕೊಳಕತ್ತೀನಿ. ಹೊತ್ತಿಸ್ಬೇಡ್ರಿ, ಈ ಥರ ನೀವು ಹುರ್ಕೋಬೇಕಾಗುತ್ತೆ. ಎಲ್ಲನೂ ಶೇಂಗಾನ ಹುರಿದು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಭಾಳ ಈಸಿಯಾಗಿ ಮಾಡ್ಕೋಬೋದು. ಮತ್ತು ನಾವು ಹೂರ್ಣ ಮಾಡಿಟ್ಬಿಟ್ರೆ ಸಾಕು. ಡ್ರೈ ಪೌಡ್ರನ್ನ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಶೇಂಗಾನ ಹೋಳಿಗೆನ ಮಾಡ್ಕೋಬೋದು. ಆದ್ರೆ ಫ್ರೆಶ್ ಇದ್ದಾಗ ಮಾಡ್ಕೊಳೋದು ಭಾಳ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಮಸ್ತ್ ಇರ್ತೈತಿ. ಹೀಗಾಗಿ ಆಗ ಮಾಡಿ ನೀವು ಆಗ ಮಾಡಿಕೊಡ್ರಿ ಹೋಳಿಗೆನ. ಈಗ ನೋಡಿರಿ ಈ ಥರ ಹುರ್ಕೊತೀನಿ ಎಲ್ಲನೂ. ಒಂದೇ ಸಾರಿ ನಾನು ಹುರಿದಿದ್ದು ತೋರಿಸ್ತೇನೆ, ಯಾಕಂತಂದ್ರೆ ಭಾಳ ಲಾಂಗ್ ಆಗುತ್ತೆ ವಿಡಿಯೋ. ಅದಕ್ಕೆ ಈಗ ನಾವು ನೋಡಿರಿ ಈ ಥರ ಹುರ್ಕೋಬೇಕು. ಇದೆಲ್ಲ ನಾನು ಹುರಿದೇನು 1 kg ಶೇಂಗಾನೆಲ್ಲ ಹುರಿದು ಮೇಲಿನ ಸಿಪ್ಪೆ ಎಲ್ಲ ನಾವು ತೆಗೆದು ಕೇರಿ ರೆಡಿ ಮಾಡ್ಕೊಳೋಣ ಅಂತ. ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಮಿಕ್ಸರ್ ಜಾರ್ನಾಗ ಮೊದಲು ಪೌಡ್ರ್ ಮಾಡ್ಕೋಬೇಕು. ಈ ಶೇಂಗಾನ ಹಾಕ್ಕೊಂಡು ನೋಡಿರಿ ಸಿಪ್ಪೆ ಎಲ್ಲ ತೆಗ್ದೇನಿ. ಇಷ್ಟು ಎಲ್ಲನೂ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡ್ರೆ ಒಂದು ಕೆಲಸ ಮುಗೀತು ನೋಡಿರಿ. ಇದ್ರೊಳಗೆ ಸ್ವಲ್ಪ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಂಡು ಬರೋಣ ಅಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡೋಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ಪೌಡ್ರ್ ಮಾಡಿ ರೆಡಿ ಮಾಡ್ಕೊಂಡಿನಿ. ಒಂದು ಪ್ಲೇಟಿಗೆ ತಕ್ಕೊಳ್ಳೋಣಂತ. ಈಗ ನೋಡಿರಿ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿನಿ. ಎಲ್ಲನೂ ಇದೇ ಥರನ ನಾವು ಶೇಂಗಾನ ಹಾಕ್ಕೊಂಡು ಪೌಡ್ರ್ ಮಾಡಿ ರೆಡಿ ಮಾಡ್ಕೊಳೋಣ. ಮತ್ತು ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು. ಬೆಲ್ಲನೂ ಕೂಡ ನಾನು ಸಣ್ಣಗೆ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಶೇಂಗಾ ಪೌಡ್ರ್ ಜೋಡಿನ ಇದನ್ನು ಹಾಕ್ಕೋಬೇಕು. ಮೊದಲು ಶೇಂಗಾನ ಎಲ್ಲನೂ ಪೌಡ್ರ್ ಮಾಡಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದು ಬೆಲ್ಲ ಸೇರಿಸ್ಕೊಂಡು ಮತ್ತು ನಾವು ಮಿಕ್ಸರ್ ಮಾಡ್ಕೋಬೇಕು. ಕರೆಕ್ಟು 1 kg ಐತೆ ನೋಡ್ರಿ. ಇದು ಆರ್ಗಾನಿಕ್ ಬೆಲ್ಲ ತೊಗೊಳ್ರಿ. ಆದಷ್ಟು ಆರ್ಗಾನಿಕ್ ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಸಖತ್ತಾಗಿರ್ತೈತಿ. ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರೋಣ ಅಂತ. ಇದೇ ಥರ ಎಲ್ಲನೂ ಹಾಕ್ಕೊಂಡು ನಾವು ಬೆಲ್ಲ ಮತ್ತು ಶೇಂಗಾ ಪೌಡ್ರನ್ನ ಮೊದಲು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಶೇಂಗಾ ಪೌಡ್ರು ಮತ್ತು ಬೆಲ್ಲನ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಪರಾತದಾಗ ಹಾಕ್ಕೊಳಕತ್ತೇನೆ. ಎಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಕಣಕ ರೆಡಿ ಮಾಡ್ಕೊಳೋಣ ಅಂತ. ಇದೆಲ್ಲ ರೆಡಿ ಆಗೈತಿ. ಮೊದಲು ಈಗ ಇದನ್ನು ಹೂರ್ಣ ಪೂರ್ತಿ ಮುಗಿಸ್ಬಿಡೋಣ, ಆಮೇಲೆ ಕಣಕ ರೆಡಿ ಮಾಡ್ಕೊಳೋಣ ಅಂತ. ಈಗ ಸ್ವಲ್ಪ ಇದನ್ನು ತುಂಬಕ್ಕೆ ಬೇಕಲ್ಲ, ಅದ್ರ ಸಂಬಂಧ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೋಡ್ಕೋಬೇಕು. ಹೂರ್ಣ ಆಗಷ್ಟು ಹೂರ್ಣದ ಹದಕ್ಕೆ ಬರಬೇಕಲ್ಲ, ಅಷ್ಟು ನಾವು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಹಿಂಗೆ ಕಟ್ಟಾಕ್ ಬರಲ್ಲಲ್ಲ, ಅದ್ರ ಸಂಬಂಧ ನಾವು ಈ ಥರ ನೀರನ್ನ ಹಾಕ್ಕೊಂಡು ಹೂರ್ಣ ಟೈಪ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ. ನೋಡಿರಿ ಈ ಥರ ಅತಿ ಗಟ್ಟಿನೂ ಇರಬಾರ್ದು ಹೂರ್ಣ. ಇಷ್ಟ ಆದ್ರೆ ಸಾಕು. ಈಗಾಗೈತೆ ನೋಡ್ರಿ, ಹೂರ್ಣ ಅದಕ್ಕೆ ಬಂದೈತಿ. ಭಾಳ ನೀರು ಹಾಕ್ಕೋಬೇಡ್ರಿ ಒಮ್ಮೆಗೆ. ನೋಡ್ಬೋದು. ಬೇಕು ಅಂತಂದರೆ ನಿಮ್ಗೆ ಇನ್ನೂ ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಹದ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಈಗ ನೋಡ್ಬೋದು. ಈಗ ನಾನು ಕಣಕ ರೆಡಿ ಮಾಡ್ಕೊಳಕತ್ತೀನಿ. ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟನ್ನ
ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಪೂರಿ ಹದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನ. ಉಪ್ಪು ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೂರಿ ಹದಕ್ಕೆ ಕಲಿಸ್ತಾ ಹೋಗೋಣ ಅಂತ. ಪೂರಿ ಹದಕ್ಕೆ ಬರಬೇಕದು ಹಿಟ್ಟು, ಅತಿ ಗಟ್ಟಿ ಇರಬಾರ್ದು, ಅತಿ ಮೆತ್ತಗೂ ಇರಬಾರ್ದು. ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ತೊಗೊಂಡಿನಿ. 1 ಕೆ ಜಿ ಶೇಂಗಾಗೆ 1 ಕೆ ಜಿ ಬೆಲ್ಲ ಮತ್ತು ಅರ್ಧ ಕೆ ಜಿ ಮೈದಾ ಹಿಟ್ಟು ಮತ್ತು 5-6 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು. ಮತ್ತು ಈಗ ನೋಡಿರಿ ಹಿಟ್ಟನ್ನ ರೆಡಿ ಮಾಡೀನಿ. ನೋಡಿರಿ ಪುರಿ ಅದಕ್ಕೆ ಬಂದೈತಿ. ಇಷ್ಟಾದ್ರೆ ಸಾಕು, ಅತಿ ಗಟ್ಟಿನೂ ಇಲ್ಲ ಅತಿ ಮೆತ್ತಗೂ ಇಲ್ಲ, ಇಷ್ಟಾದ್ರೆ ಸಾಕು. ಇದನ್ನು ಮುಚ್ಚಿಟ್ಟು ಬಿಡೋಣ ಅಂತ. ಒಂದು ಅರ್ಧ ಗಂಟೆ ಆದಮೇಲೆ ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಹೋಳಿಗೆನ. ಈಗ ಸ್ವಲ್ಪ ಅರ್ಧ ಗಂಟೆ ನೆನಿಬೇಕಿದು. ಅರ್ಧ ಗಂಟೆ ಆದಮೇಲೆ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಈಗ ಸಣ್ಣ ಸಣ್ಣಗೆ ಉಳ್ಳಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಹೂರಣನೂ ರೆಡಿ ಆಗೈತಿ. ಹೂರಣ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ರಿ, ಮತ್ತು ಕಣಕ ಸ್ವಲ್ಪ ಕಡಿಮೆ ತೊಗೋಬೇಕು. ಇಲ್ಲಾಂದ್ರೆ ದಂಡಿಗೆ ಹೋಗಿ ಹಿಟ್ಟೆಲ್ಲ ಕೂಡುತ್ತಾ, ಅದ್ರ ಸಂಬಂಧ ಹಿಟ್ಟನ್ನು ಸ್ವಲ್ಪ ತೊಗೋಬೇಕು. ಕಣಕನ ಹೂರಣ ಇರುತ್ತಲ್ಲ ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಅಂದರೆ ಎಲ್ಲ ಸೈಡು ಹೂರಣ ಎಲ್ಲ ಬಂದು ತಿನ್ನುವಾಗ ಚೆನ್ನಾಗಿರುತ್ತೆ, ಹೂರಣ ಬರುತ್ತೆ. ಇಲ್ಲಾಂತಂದ್ರೆ ಹಿಟ್ಟಿಟ್ಟು ಜಾಸ್ತಿ ಬರುತ್ತೆ. ಈಗ ನೋಡಿರಿ ರೆಡಿ ಆಗೈತಿ ಹೂರಣನೂ. ಇಲ್ಲ ಇದು ನೋಡಿರಿ, ಇದು ಗಟ್ಟಿ ಅನ್ನಿಸ್ತಂತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾದ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಿದ್ರೆ ಲಟ್ಸೋಕೆ ಈಸಿ ಆಗುತ್ತೆ. ಈಗ ನೋಡಿರಿ ಕಣಕ ನಾನು ಲಟ್ಸ್ಕೊಂಡೀನಿ. ಈಗ ತುಂಬಕ್ಕಂತ ಹೇಳಿ ಅದರೊಳಗೆ ಈ ಹೂರಣನ ಇಟ್ಟು ಫುಲ್ ಕವರ್ ಮಾಡಿಕೊಂಡು ಲಟ್ಟಿಸ್ಬೇಕು. ನೋಡ್ಬೋದು ಹೂರಣ ಜಾಸ್ತಿ ಐತಿ, ಕಣಕ ಸ್ವಲ್ಪ ಐತಿ. ಈಗ ಹಿಟ್ಟು ಹಚ್ಕೊಂಡು ಮೈದಾ ಹಿಟ್ಟೊಳಗನ ನಾವು ಎದ್ದು ಒಂದು ಸ್ವಲ್ಪ ಲಟ್ಸೋಣ. ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಲಟ್ಸ್ಕೋಬೋದು. ನಿಮ್ಗೆ ಯಾವ ಸೈಜ್ ಬೇಕು ನೀವು ಮಾಡ್ಕೋಬೋದು. ನೋಡಿರಿ ಎಲ್ಲ ಸೈಡು ಹೂರಣ ಎಷ್ಟು ಚೆಂದ ಹೊಂಟೈತಿ. ಹಿಂಗಾಗಬೇಕು ಹೋಳ್ಗೆ ಅಂದ್ರೆ. ಶೇಂಗಾ ಹೋಳ್ಗೆ ಸಖತ್ತಾಗಿರ್ತವೆ. ನೋಡಿರಿ ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು ನಾವು, ಒಟ್ಟು ಹರಿಯೋದಿಲ್ಲ ಏನಿಲ್ಲ. ಈಗ ರೆಡಿ ಆಯಿತು ಒಂದು ಶೇಂಗಾ ಹೋಳ್ಗೆ. ಇದೇ ಥರನೇ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ಬೇಯಿಸ್ಕೋಬೇಕು. ನೋಡಿರಿ ಈಗ ರೆಡಿ ಮಾಡ್ಕೊಂಡೀವಿ. ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೆ, ಹಂಚು ಕಾದೈತಿ. ಈಗ ಬೇಯಿಸ್ಕೊಳೋಣಂತ. ಎಲ್ಲ ನೋಡಿರಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಬೇಯಿಸ್ಕೊಳೋದು. ಎರಡೂ ಸೈಡು ಚಲೋತ್ನಾಗ ಬೇಯಿಸ್ಕೋಬೇಕು. ನೋಡಿರಿ ಎಷ್ಟು ಮಸ್ತ್, ಎಷ್ಟು ತೆಳ್ಳಗಾಗ್ಯಾವು. ಮತ್ತು ನಿಮ್ಗೆ ಹಿಟ್ಟು ಅಂಚಲ್ಲಿ ಕುಂತಿಲ್ಲ, ನೋಡ್ಬೋದು ಕಾಣಿಸ್ತೈತಿ. ಈ ಏನಾಗುತ್ತೆ ಅಂತಂದ್ರೆ ಕಣಕ ಜಾಸ್ತಿ ತೊಗೊಂಡ್ವಿ ಅಂತಂದ್ರೆ ಸುತ್ತಲೂ ಹಿಟ್ಟು ಕಾಣಿಸ್ತಾ ಇರುತ್ತೆ. ಹೀಗಾಗಿ ನೀವು ಕಣಕನ ಕಡಿಮೆ ತೊಗೊಳ್ರಿ, ಹೂರಣನ ಜಾಸ್ತಿ ತೊಗೊಳ್ರಿ. ಅಂದ್ರೆ ಹೂರಣ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿ ಬರ್ತವೆ. ಇದೇ ಥರ ಎಲ್ಲನೂ ಬೇಯಿಸ್ಕೊಂಡು ರೆಡಿ ಮಾಡಿ ನಾವು ಆರಾಮ್ಸೆ ಆರಿಸಿ ಒಂದು ಪರಾತದಾಗ ಹಾಕಿ ಆರಿಸಾದ್ಮೇಲೆ ಒಂದು ಬಾಕ್ಸ್ನಾಗ ಹಾಕಿಟ್ಬಿಟ್ರೆ ಬೇಕು ಅಂದಾಗ ನಾವು ತುಪ್ಪ ಹಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರ್ತೈತಿ, ಟೇಸ್ಟೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಶೇಂಗಾ ನಿಮ್ಗೆ ಗೊತ್ತಿರ್ಬೋದು, ಬಡವರ ಬಾದಾಮಿ ಅಂತಲೇ ಕರಿತೀವಿ ಶೇಂಗಾನ. ಈಗ ಮತ್ತೊಂದು ನಾನು ಬೇಯಿಸೋಕತ್ತೆ ನೋಡ್ಬೋದು.
ಒಂದು ಸಾರಿ ಈ ಶೇಂಗಾ ಹೋಳ್ಗಿನ ಮಾಡಿಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ಬರು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎರಡು ಸೈಡು ಚಲೋ ಹೊತ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿರಿ. ಇಷ್ಟದಾವು, ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ. ಒಬ್ಬರು ಲಟ್ಸಿದ್ರೆ ಒಬ್ಬರು ಆರಾಮ್ಸೆ ಬೇಯಿಸ್ಬೋದು, ಇಲ್ಲಾಂದರೆ ಒಬ್ಬರು ಕೂಡ ಮಾಡ್ಕೋಬೋದು. ಮೊದಲು ಲಟ್ಟಿಸಿಟ್ಕೊಂಡು ಆಮೇಲೆ ಬೇಯಿಸಿ ರೆಡಿ ಮಾಡ್ಕೋಬೋದು. ಇದೇ ಥರ ಎಲ್ಲ ಹೋಳಿಗೆನೂ ನಾನು ಬೇಯಿಸಿ ರೆಡಿ ಮಾಡಕತ್ತೀನಿ. ಎಣ್ಣೆ ಅಂಶ, ಶೇಂಗಾ ಎಣ್ಣೆ ಬಿಡೋದ್ರಿಂದ ಎಣ್ಣೆ ಅವಶ್ಯಕತೆ ಇರೋದಿಲ್ಲ, ಹಿಂಗೆ ಬೇಯಿಸ್ಕೋಬೇಕು. ಮತ್ತು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲಲ್ಲ, ಅದಕ್ಕೆ ಹೇಳ್ತಾ ಇರೋದು. ಎಣ್ಣೆ ಒಟ್ಟು ಮುಟ್ಟಿಸ್ಬೇಡ್ರಿ, ಅದು ತಾನೇ ಎಣ್ಣೆ ಬಿಡುತ್ತಾ ಶೇಂಗಾ ಆಗಿರೋದ್ರಿಂದ. ನೋಡಿರಿ, ಇಷ್ಟು ರೆಡಿ ಆದ್ವಿ. ಈಗ ನೋಡಿದ್ರಲ್ಲ, ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.